ಒಂದು ರೌಂಡ್ ಸಿಗ್ಬೋದಾ? ಏನು ಗುರು ಅದು ಸೋಫಾನಾ? ಸೀಟ್ ಸಿಗ್ಲಿಲ್ಲ ಏನಪ್ಪ? ಇಂಥದೆಯಾ? ಆ್ಯಕ್ಚುಲಿ ಬನ್ನೇರಘಟ್ಟ ಜೂ ಇರೋದಲ್ಲಿ. ಜೈ ಭೋಲೆನಾಥ್. ಟೈಗರ್ ಪಂಚರ್ ಆದರೆ ಮತ್ತೆ ಬೇಜಾರು, ಬೇಡ ಬಿಡಿ. ಈ ಪ್ಲೇಸ್ ಯಾವುದು ಏನು ಗೊತ್ತಿಲ್ಲ. ಲೆಫ್ಟ್ ಅದಾನ ರೈಟ್ ಅದ ಗುರು? ಯಾವನು ಕೂಡ ತಂದಿಲ್ಲ ಏನೋ ಇಲ್ಲಿಗೆ. ಹುಡುಗಿಯರು ಕೂಡ ಕಾರ್ ಓಡಿಸ್ತವ್ರೆ ಗುರು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೈಸ್ ಈಗ ಜಸ್ಟ್ ಒಂದು RX ಹೋಯ್ತು. ಸೊ RX ನೀವು ಒಂದು ರೌಂಡ್ ಕೇಳ್ತೀಯ ಏನಂತ ಕೇಳೋಣ ಬನ್ನಿ. RX ಓಡಿಸಿ ಭಾಳ ದಿನ ಆಗಿದೆ. ಆ ಸೌಂಡೇ ಏನೋ ನನಗೆ ಮನಸ್ಸಿಗೆ ಹೊಡಿತಾ ಇದೆಯಪ್ಪ. RX ಎಲ್ಲೋದ? ಲೆಫ್ಟ್ ಹೋದಾನ ರೈಟ್ ಹೋದ? ಲೆಫ್ಟ್ ಹೋದಾನ ರೈಟ್ ಹೋದಾನ? ಎಲ್ಲೋದ ಗುರು? ಸ್ಟೇಟ್ ಹೋದ? ಕೊಡ್ತಾನೋ ಇಲ್ಲ ಗೊತ್ತಿಲ್ಲ. ಅವನಿಗೆ ಚೇಸ್ ಮಾಡಲಿಕ್ಕೂ ಆಗುತ್ತೋ ಇಲ್ಲ ಏನೋ. ಬ್ರೋ ನಂಗೆ ಒಂದು ರೌಂಡ್ ಸಿಗ್ಬೋದಾ? ಒಂದು ರೌಂಡ್ ಸಿಗ್ಬೋದಾ? ಮನೆಗೆ ಹೋಗ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು. ಅವರು ಮನೆಗೆ ಹೋಗ್ತಾ ಇದ್ದಾರಂತೆ ಗೈಸ್. ಬೇಡ ಬಿಡಿ, ಇರಲಿ, ಥ್ಯಾಂಕ್ ಯು ಗೈಸ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಈ ಸೂರ್ಯ ಏನಪ್ಪ ಬಿಸಿಲಿಗೆ ಹೊಡಿತಾ ಇದ್ದಾನೆ. ಇಲ್ಲಿ ನೋಡಿ, ಈ ಬೆಟ್ಟ ಇದೆ ಅಲ್ಲ, ಗಾಡಿನ ಇದ್ರ ಮೇಲೆ ಹತ್ಸೋಣ ಅಂತ ನೋಡ್ತಾ ಇದ್ದೀನಿ. ಆಗುತ್ತೋ ಗೊತ್ತಿಲ್ಲ, ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಅವನು. ನೋಡೋಣ, ಟ್ರೈ ಮಾಡೋಣ. ಜಾಗ ರೀ हैं, एक ही शॉट में जाना है ऊपर. ಒಂದೇ ಶಾರ್ಟಲ್ಲಿ ಮೇಲೆ ಹೋಗ್ಬೇಕು ಗೈಸ್. ಕಾಜುಗಳು ಇದಾವೆ ಗೈಸ್ ಇಲ್ಲಿ, ಅದಕ್ಕೆ ಗಾಡಿ ಹೋಗ್ತಾ ಇಲ್ಲ. ಇಲ್ಲಿ ನೋಡಿ, ಎಲ್ಲ ಮೇಲೆ ಹೋದರೆ ಸುಮ್ಮನೆ ಟೈರ್ ಪಂಚರ್ ಆದರೆ ಮತ್ತೆ ಬೇಜಾರು, ಬೇಡ ಬಿಡಿ, ಇಲ್ಲೇ ಇಡೋಣ. ನೋಡಿ ಗೈಸ್, ನೋಡಿ ಮೇಲೆ ತಂದೆ ಬಿಟ್ಟು, ಆದರೆ ಇಲ್ಲಿ ಕಾಜುಗಳು ಇದ್ದಾವೆ. ಇಲ್ಲಿ ನೋಡಿ, ಈ ಥರ ಕಾಜೆಲ್ಲ ಇದ್ದಾವೆ. ಸೊ ಅದಕ್ಕೆ ಆಗಲ್ಲ, ಇಲ್ಲಾಂದರೆ ತೊಗೊಂಡು ಹೋಗ್ತಿದ್ದೆ. ಅಲ್ಲಿ ನೋಡಿ, ಆ ಥರ ಎಲ್ಲ ಕಾಜುಗಳು ಇದ್ದಾವೆ. ಸೊ ಈ ಪ್ಲೇಸ್ ಯಾವುದು ಏನು ಗೊತ್ತಿಲ್ಲ. ಸೊ ಅಲ್ಲೊಂದು ಶಿವನ ಮೂರ್ತಿ ಕಾಣಿಸ್ತಿದೆ ಗೈಸ್ ಅಲ್ಲಿ ಮೇಲೆ. ಸೊ ಅಲ್ಲಿ ಹೋಗೋಣ ಬನ್ನಿ ಮೇಲೆ. ಉಧರ್ ಏಕ್ ಶಿವ ಕಾ ಮಂದಿರ್ ದಿಖ್ ರಹಾ, ಜಾಯೆಂಗೆ? ಹಾಂ, ಛೋಟಾವಲ್ಲ. ಮತ್ತು ಇಲ್ಲೊಂದು ಕೂಡ ಇದೆ ನೋಡಿ, ಇಲ್ಲೊಂದು ಶಿವನ ಮೂರ್ತಿ ಇದೆ. ಸೊ ಝೊಮ್ಯಾಟೋನವನ್ನ ಎಲ್ಲ ಗಾಡಿ ನಿಲ್ಲಿಸ್ಕೊಂಡು ಇಲ್ಲೇ ರೆಸ್ಟ್ ಮಾಡಿ ಈಗ ಹೋಗ್ತಾ ಇದ್ದಾರೆ ಅವರು. ಅವ್ರ ಉಪ್ಪರ್ ನೈ ಜಾಯೇಗನಾ ಗಾಡಿ? ಟ್ರೈ ಮಾಡೋಣ ಗೈಸ್, ಅಲ್ಲಿ ತನಕ ತೊಗೊಂಡೋಗ್ಲಿಕ್ಕೆ ಆಗುತ್ತಾ ಅನ್ಕೋತೀನಿ ನಾನು. ಬನ್ನಿ ಟ್ರೈ ಮಾಡೇ ಬಿಡೋಣ. ಟ್ರೈ ಕರೆಂಗೆ, ಆಜೋ. गाय ಗುರು ಯಾವನು ಕೂಡ ತಂದಿಲ್ಲ ಏನೋ ಇಲ್ಲಿ ಗಾಡಿ, ನಾನೇ ತರ್ತಾ ಇರೋದು. ಶಿವನ ಮೂರ್ತಿ ಹತ್ರ ಗಾಡಿ ತೊಗೊಂಡ್ಬಂದೆ ಗೈಸ್ ಫೈನಲಿ. ಇಲ್ಲಿ ನೋಡಿ, ಓ ಜೈ ಭೋಲೆನಾಥ್, ನಿನ್ನ ಕೃಪೆಯಿಂದಾನೇ ತಂದಿರೋದು. ಯಾರು ಕೂಡ ತಂದಿಲ್ಲ. ಯಾರು ಗಾಡಿ ತಗೊಂಡೋಗೋದೇ ಈಗ ಎದಕ್ಕೆ ದೊಡ್ಡ ಸಮಸ್ಯೆ. ಜುಪ್ ಅಂತ ಹೋಗ್ಬಿಡುತ್ತೆ. ಈಗ ಬ್ರೇಕ್ ಕೂಡ ಸರಿಯಾಗಿ ತಾಗಲ್ಲ. ಅರೇ ರಾಮ, ಏನು ಗುರು ಇದು ಗಾಡಿ. ಗೈಸ್ ಕಾಜ್, ಅರೇ ರಾಮ, ಕಾಜ್ ಮಿಡ್ದೆ ಗೈಸ್ ನಾನು. ಓ ಜೈ ಭೋಲೆನಾಥ್, ಹರ್ ಹರ್ ಮಹಾದೇವ್. ನೋಡಿ ಗಾಯ್ಸ್, ಅಲ್ಲಿ ರೋಡ್ ಇದೆ, ಅಲ್ಲಿಂದ ಮೇಲೆ ತಗೊಂಡು ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಈ ಥರದ್ದು ಆಗುತ್ತೆ ಅಂತ. ಸೊ
ನಾನು ಮತ್ತೊಂದು ಸಲ ನಾನಿವಾಗ ಬನ್ನೇರುಘಟ್ಟದಲ್ಲಿ ಇರುವಂಥ ಒಂದು ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ನೋಡ್ಬೋದು ನೀವು ಇಲ್ಲಿ ನೋಡಿ, ನಾನು ಹಿಂದ್ಗಡೆ ಏನು ಕಾಣ್ತಾ ಇದೆ, ಅಲ್ಲಿ ರೋಡ್ ಇದೆ. ಸೊ ಅಲ್ಲಿ ಆ್ಯಕ್ಚುಲಿ ಬನ್ನೇರುಘಟ್ಟ ಝೂ ಇರೋದು ಅಲ್ಲಿ ಇನ್ನು ಬ್ಯಾಕ್ ಸೈಡು ಅಲ್ಲೊಂದು ಟೆಂಪಲ್ ಇದೆ. ಟೆಂಪಲ್ ಅಲ್ಲಿಂದ ಅಲ್ಲಿ ಮೇಲೆ ಹೋದರೆ ಸಿಡಿ ಅಲ್ಲಿ ನೋಡಿ, ಅಲ್ಲಿ ಇದು ಕಾಣ್ತಾ ಇದೆ ನಿಮಗೆ ಇಲ್ಲಿ ನೋಡಿ. ಇಲ್ಲಿಂದ ಹಿಂಗೆ ಮೇಲೆ ಹೋದರೆ ಅಲ್ಲೊಂದು ನರಸಿಂಹ ಟೆಂಪಲ್ ಇದೆ ಅಲ್ಲಿ. ಸೊ ಇವಾಗ ನಾನಿರೋದು ಆ ಬೆಟ್ಟದ ಈ ಸೈಡಿಗೆ, ಇಲ್ಲಿ ಒಂದು ರೋಡ್ ಹೋಗಿದೆ, ಇಲ್ಲೊಂದು ಶಿವನ ದೇವಸ್ಥಾನ ಕೂಡ ಇದೆ ಇಲ್ಲಿ ನೋಡಿ ನೋಡಿ. ಓಕೆ, ಸೊ ಇಲ್ಲೊಂದು ರೋಡ್ ಹೋಗಿದೆ, ಈ ರೋಡ್ ಹತ್ರ ನಾನು ಇಲ್ಲಿರೋದು. ಸೊ ನಂದು ಬೈಕನ್ನು ಈ ರೋಡ್ ಹೆಂಗಿದೆ ಗೊತ್ತಾ, ಆಲ್ಮೋಸ್ಟ್ ಒಂದು ಎಷ್ಟು ಇದು ಐ ಥಿಂಕ್ ಇಲ್ಲಿ ನೋಡಿ ಯಾವ ರೀತಿ ಇದೆ ನೋಡಿ, ಅಲ್ಲಿದೆ. ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ಫುಲ್ ಮೇಲೆ ಕ್ಯಾಮೆರಾದಲ್ಲಿ ನಿಮ್ಗೆ ಅಷ್ಟೊಂದು ಕಾಣಲ್ಲ, ಆದರೂ ಕೂಡ ಈಗ ಗಾಡಿ ಹೆಂಗೆ ತೊಗೊಂಡೋಗೋದಂತಲೇ ಆಗಿದೆ ನನಗೆ. ಅಂದರೆ ಗಾಡಿನ ಮೇಲೆ ಹಬ್ಬಿಸ್ಕೊಂಡು ಬಂದಿದ್ದೀನಿ ನಾನು. ದೇವರೇ, ಈ ಶಿವನ ಮೂರ್ತಿ ಇದೆ ನೋಡಿ. ಗೈಸ್ ಇವಾಗ ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಆಯಿತು, ಭಾಳ ಸಂಜೆ ಆಗ್ಲಿಕ್ಕೆ ಬಂದಿದೆ. ಸೊ 1 hour ಇಲ್ಲೇ ಈಗ ಟೈಮ್ ವೇಸ್ಟ್ ಮಾಡಾಯಿತು. ಸೊ ಬನ್ನಿ, ಇವಾಗ ಈ ಬೆಟ್ಟದಿಂದ ಕೆಳಗಡೆ ಇಳಿಸೋದೇ ಒಂದು ದೊಡ್ಡ ಇದು ಆಗಿದೆ, ಏನಷ್ಟು ಸಾಹಸಕತೆ ಮಾಡಬೇಕೀಗ. ಓಕೆ, ಸೊ ಇಲ್ಲಿ ನೋಡಿ ಗಾಡಿಯನ್ನು ಹೆಂಗೆ ಈಗ ಇಳಿಸೋದಂತಲೇ ಗೊತ್ತಾಗ್ತಿಲ್ಲ. ಬನ್ನಿ ಆದರೂ ನೋಡೋಣ ಏನಾಗುತ್ತೆ. ಬಟ್ ಸ್ಲೀಪ್ ಆಗ್ತಾ ಇದೆ, ಬರುವಾಗ ಬ್ರೇಕ್ ಹೊಡೆದ್ರೇ ಒಂದು ಸ್ವಲ್ಪ ಸ್ಲೀಪಾಗಿ ಹಿಂದ್ಗಡೆ ಹೋಯ್ತು. ಸೊ ಅದೇ ಒಂದು ಹೆದರಿಕೆ ಆಗ್ತಾಯಿದೆ. ಸೊ ಬನ್ನಿ, ಇಲ್ಲಿ ನಮ್ಮ ಶಿವ ಇದ್ದಾನೆ. ಸೊ ಶಿವ ಏನು ಹೇಳೋದು, ಜೈ ಭೋಲೆನಾಥ್, ನನ್ನನ್ನು ನೀನೇ ಈಗ ಕೆಳಗೆ ಕರ್ಕೊಂಡು ಹೋಗ್ಬೇಕು, ಓಕೆನಾ? ಸೊ ಶಿವನು ನಮ್ಮ ಜೊತೆ ಇರ್ತಾನೆ, ಕೆಳಗೆ ಕರ್ಕೊಂಡು ಹೋಗ್ತಾನೆ, ಬಿದ್ದರೆ ಎಲ್ಲ ಅವನೇ ನೋಡ್ಕೋತಾನೆ. ಸೊ ಹಾಗೆ ಅನ್ನುತ್ತಾ ಬನ್ನಿ, ನಿಮಗೆ ಹೆಲ್ಮೆಟ್ ಒಳಗೆ ಸಿಗ್ತೀನಿ ಗಾಯಸ್. ಹೆಲ್ಮೆಟ್ ಒಳಗೆ ಅಂದರೆ ಹೆಲ್ಮೆಟಲ್ಲಿ ಕ್ಯಾಮ್ರಾ ಹಚ್ಚಿದ್ದನಲ್ಲ ಅದರಲ್ಲಿ ಸಿಗ್ತೀನಿ, ಓಕೆನಾ? ಬರೀ ಇಂಥದೆಯಾ ಗಾಯ್ಸ್, ಇವಾಗ ಕೆಳಗೆ ಹೋಗೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಗಾಯ್ಸ್. ಏನು ಗಾಯ್ಸ್ ಇದು, ನನ್ನ ಜೊತೆ ಇವಾಗ ಮತ್ತೊಂದು ಸಲ ಸ್ಕ್ಯಾಮ್ ಆಯಿತು. ಕ್ಯಾಮೆರಾ ಆನ್ ಇದೆ ಅಂತ ನಾನು ಮೇಲ್ಗಡೆಯಿಂದ ಎಷ್ಟು ಮೋಟಿವೇಶನ್ದಲ್ಲಿ ಗಾಡಿ ಕೆಳಗೆ ತಂದೆ ಗೊತ್ತಾ, ನೋಡಿದ್ರೆ ಅಳು ಬರ್ತಾ ಇದೆ ಗಾಯ್ಸ್. ಕಂಟೆಂಟ್ ಇದ್ದವಾಗ ಕ್ಯಾಮೆರಾ ಆನ್ ಇರೋಲ್ಲ, ಕ್ಯಾಮೆರಾ ಆನ್ ಇದ್ದವಾಗ ಕಂಟೆಂಟ್ ಸಿಗೋಲ್ಲ, ಬರೀ ಇಂಥದ್ದಾಯಿತು. ನಿನ್ನೇನು ಹಂಗೆ ಆಯಿತು, ಇವತ್ತು ಹಂಗೆ ಆಯಿತು. ಬಾ ಗುರು, ಕೂತ್ಕೋ ನೀನಾದರೂ. ಟಾಟಾ, ಬೈ ಬೈ, ಗುಡ್ಡ. ಗೈಸ್ ಇಲ್ಲಿ ನೋಡಿ, ಕಾರ್ ಒಳಗೆ ಸೋಫಾ. ಉರಿ ರಾಮ, ಏನು ಗುರು ಅದು, ಸೋಫಾನಾ? ಹೌದು ಗುರು. ಗಾಯ್ಸ್ ಕಾರ್ ಇನೋವಾ ಕೃಷ್ಣ ಒಳಗೆ ಸೋಫಾ ಹಾಕಿದ್ದಾರೆ ಗಾಯ್ಸ್. ಸೀಟ್ ಸಿಗಲಿಲ್ಲ ಏನೋ ಪಾಪ ಅವರಿಗೆ, ಅದಕ್ಕೆ ಸೋಫಾನೇ ಹಾಕಿಬಿಟ್ರು. ಹುಡುಗಿಯರು ಕೂಡ ಕಾರ್ ಓಡಿಸ್ತವ್ರೆ ಗುರು, ನಾವಿದ್ದೀವಿ ಬೈಕ್ ಓಡಿಸ್ಕೊಂತ. ಆದರೆ ನಮಗೆ ಬೈಕೇ ಸೂಟೇಬಲ್ ಗಾಯ್ಸ್, ಬಾಯ್ಸಿಗೆ ಬೈಕೇ ಓಕೆ, ಕಾರೆಲ್ಲ ಓಕೆ ಇಲ್ಲ. ಕಾರ್ ಓಕೆ, ಯಾರಿಗೆ ಆಗಲ್ಲ ಅವ್ರಿಗೆ ಕಾರ್ ಓಕೆ. ಓ ರಾಮ 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 ರಾಮ. ಸೊ ಗಾಯ್ಸ್, ಇವತ್ತಿಗೆ ಇಷ್ಟೇ. ನಿಮಗೇನಾದರೂ ಈ ನನ್ನ ಪುಟಾಣಿ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು ಗಾಯ್ಸ್. ಕನ್ನಡಿಗ, ಕನ್ನಡದ ಕಾವಲಿಗ.